ಅಜ್ಜಿ ಮನೆ ಮದ್ದು ಈ ಸಂಚಿಕೆಗೆ ಸ್ವಾಗತ. ಇವತ್ತಿನ ದಿವಸ ಇನ್ನೊಂದು ಹೊಸ ವಿಷಯದ ಬಗ್ಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಇವತ್ತಿನ ಅಜ್ಜಿ ಮನೆ ಮದ್ದು ಈ ಸಂಚಿಕೆ ಸುಮನಾ ಬಡಕಿಲ ಅಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಅಮ್ಮ. ಇವತ್ತಿನ ಈ ಸಂಚಿಕೆಯಲ್ಲಿ ಅಜ್ಜಿ ಮನೆ ಮದ್ದು ಈ ಸಂಚಿಕೆಯಲ್ಲಿ ಯಾವ ಮದ್ದಿನ ಬಗ್ಗೆ ತಾವು ಪರಿಚಯ ಮಾಡ್ತಾ ಇದ್ದೀರಿ, ಅದು ಹೇಗೆ ತಯಾರಿಸುವುದು, ಅದನ್ನು ತಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಇವತ್ತು ನೆಲ್ಲಿಕಾಯಿಯಿಂದ ಮಾಡಬಹುದಾದಂಥ ಒಂದು ಟಾನಿಕಿನ ಥರ ಒಂದು ಸಣ್ಣವರಿಂದ ಹಿಡಿದು ಮುದುಕರವರೆಗೂ ಇದಾಗ್ತದೆ. ವಿಟಮಿನ್ ಸಿ ಆಗಲಿ ಎಲ್ಲ ಬಗೆಯ ನೆಲ್ಲಿಕಾಯಿ ಅಂತ ಹೇಳುವಂಥದ್ದು ಅದರಲ್ಲಿ ಫುಲ್ಲು ಎಲ್ಲ ಸತ್ವಗಳು ಅದರಲ್ಲಿ ಇದೆ. ವಿಟಮಿನ್ ಸಿ ಅಂತ ಫುಲ್ ಉಂಟು ರೋಗ ನಿರೋಧಕ ಶಕ್ತಿಗಾಗಿ. ಆವಾಗ ಇದನ್ನು ಒಂದು ಚಮಚ ಒಂದು ಜ್ಯೂಸಿಗೆ ಹಾಕಿ ಕುಡಿದ್ರೆ, ನೀರಿಗೆ ಹಾಕಿ ಜ್ಯೂಸಿನ ಥರ ಯೂಸ್ ಮಾಡಿದರೆ ಎಲ್ರಿಗೂ ಅದು ಪ್ರಯೋಜನಕ್ಕೆ ಬರ್ತದೆ ಅಂತ ಒಂದು ಮದ್ದನ್ನು ಇವತ್ತು ನಾನು ತೋರಿಸಿ. ಜೀರ್ಣಶಕ್ತಿ ಹೆಚ್ಚಾಗಲು, ಹೌದು, ಮಕ್ಕಳಿಗೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಸಹ ಎಲ್ರಿಗೂ ಒಳ್ಳೆದಾಗ್ತದೆ. ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಅದು ತುಂಬಿಸ್ತದೆ. ನೋಡಿ, ವಿಟಮಿನ್ ಸಿ ಕೊರತೆ ಸಮಸ್ಯೆಗೆ ಹಾಗೂ ಹೊಟ್ಟೆಯಲ್ಲಿ ಅಜೀರ್ಣ ಸಮಸ್ಯೆ ಆದರೆ, ಈ ಅಜೀರ್ಣದಿಂದ ಗ್ಯಾಸ್ಟ್ರಿಕ್ ಆಗುವಂಥ ಈ ಥರ ಏನು ಸಮಸ್ಯೆಗಳಾದರೆ ಹೊಟ್ಟೆಯಲ್ಲಿ ಕರಗಲಿಕ್ಕೆ, ಆಹಾರ ಕರಗಲಿಕ್ಕೆ ಇದು ಉಪಯುಕ್ತ ಅಂತ ಹೇಳಿ ಅಮ್ಮ ಅವರು ಹೇಳ್ತಾ ಇದ್ದಾರೆ. ಈಗ ಅವರಮ್ಮ ತೋರಿಸಿಕೊಡ್ಲಿಕ್ಕಿದ್ದಾರೆ ನೆಲ್ಲಿಕಾಯಿಯಿಂದ ಮಾಡುವಂಥ ಈ ಲೇಹದ ಬಗ್ಗೆ. ಅಮ್ಮ, ಈಗ ಈ ಲೇಹ, ನೀವು ನೆಲ್ಲಿಕಾಯಿಂದ ಮಾಡುವಂಥ ಲೇಹ, ಇದಕ್ಕೆ ಬೇಕಾಗುವಂಥ ಸಾಹಿತ್ಯಗಳೇನು ಮತ್ತು ಅದಕ್ಕೆ ಹಾಕುವಂಥ ಏನು ಈ ಗಿಡಮೂಲಿಕೆಗಳು ಏನು ಅಂತ ಹೇಳಿ ತಿಳಿಸ್ಕೊಡ್ಬೇಕು ವೀಕ್ಷಕರಿಗೆ. ಇದಕ್ಕೆ ಬೇಕಾಗಿರುವಂಥದ್ದು ನೆಲ್ಲಿಕಾಯಿ ಮತ್ತು ಬೆಲ್ಲ. ಹಾಕುವುದಾದರೆ ಕಾಳು ಮೆಣಸಿನ ಪುಡಿ ಹಾಕ್ಬೋದು, ನಾವು ಹುರಿದು ಪುಡಿ ಮಾಡಿದ್ದು. ನಾನೀಗ ಇದು ಎರಡೇ ಹಾಕ್ತಾ ಇದ್ದೇನೆ, ನೆಲ್ಲಿಕಾಯಿ ಮತ್ತು ಬೆಲ್ಲ. ನೆಲ್ಲಿಕಾಯಿನ ತೆಳ್ಳಗೆ ಹಚ್ಕೊಳ್ಳೋದು. ನಾವು ಹೀಗೆ ಹಚ್ಚಿಕೊಂಡು ನಾವು ಬೇಕಾದಷ್ಟು ಮಾಡಿಕೊಂಡ ಮೇಲೆ ಎಷ್ಟು ಬೇಕೋ ಅಷ್ಟು ನಮಗೆ ಮಾಡಬೇಕಾದಷ್ಟು. ಈಗ ನೆಲ್ಲಿಕಾಯಿಗೆ ಈಗ ಎಷ್ಟು ನೆಲ್ಲಿಕಾಯಿ ಸೇರಿಸಬೇಕು ಅಂತ ಹೇಳಿ, ಅದಂದ್ರೆ ಅವರಿಗೆ ಎಷ್ಟು ಲೇಹ ಬೇಕಾಗ್ತದೆ ಅಷ್ಟು. ಅದಂದ್ರೆ ಅದು ತುಂಬ ಬರುವುದಿಲ್ಲ, ಅದನ್ನು ನೀರಾಗ್ತದೆ. ಮತ್ತು ಅದನ್ನು ನಾವು ಇದು ತೆಗಿಲಿಕ್ಕುಂಟು ಅದರ ನಾನೊಂದು ಅರ್ಧ ಕೆಜಿ ಎಷ್ಟೊಂದು ಲೇಹ ಮಾಡಬೇಕು ಅಂತ ಇದ್ರೆ ಎಷ್ಟು ನೆಲ್ಲಿಕಾಯಿ? ಅದಕ್ಕೆ 1 kg ಹಾಕಬೇಕಾಗ್ತದೆ. 1 kg ಹಾಕಬೇಕಾಗ್ತದೆ. ಬೀಜ ಬೇರೆ ಮಾಡಿದ ಹೌದು, ಅದು ಇದು ಮಾತ್ರ ತೆಳ್ಳಗಿನ ಸಿಪ್ಪೆಗಳು ಮಾತ್ರ ಸಿಕ್ಕುದು ನಮಗೆ. ಅದೇ 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 ಈ ಪಲ್ಪು ಮತ್ತು ಬೆಲ್ಲ, ಈ ಎರಡು. ಬೆಲ್ಲವನಿಗೆ ನಾವು ತುರ್ದು ಹಾಕಬೇಕು ಅಥವಾ ತುರ್ದು ಹಾಕಬೇಕು ಅದಕ್ಕೆ? ಅಂದ್ರೆ ನೀರು ಮಾಡಿ? ಇಲ್ಲ, ನೀರು ಮಾಡಿ ಅಲ್ಲ. ಇದನ್ನು ನಾವು ಉಪ್ಪಿನಕಾಯಿಗೆ, ಭರಣಿಗೆ ಮಾವಿನ ಕಾಯನ್ನು ಉಪ್ಪಿನಲ್ಲಿ ಹಾಕಿಟ್ಟಾಗೆ ಹಾಕಿಡೋದು. ಇದನ್ನು ಬಿಸಿ ಮಾಡ್ಲಿಕ್ಕೆ ಇಲ್ಲ, ಅದು ಮತ್ತೆ ಇನ್ನು 1 ತಿಂಗಳ ನಂತರ ಇದು ಬೆಲ್ಲ, ಇದು ನೆಲ್ಲಿಕಾಯಿಯ ಸತ್ವ ಈ ಬೆಲ್ಲ ಒಟ್ಟು ಸೇರಿ ಅದು ಒಟ್ಟು ಅದರ ಸತ್ವ ಬಿಡ್ತದೆ, ನೀರಾಗ್ತದೆ ಫುಲ್. ಅದು ಅದರ ಮೇಲೆ ಅದನ್ನು ಈ ಬೆಲ್ಲ ಮತ್ತು ನೆಲ್ಲಿಕಾಯಿಯನ್ನ ಭರಣಿಯಲ್ಲಿ ಹಾಕಿ ಇಡುದು, ಉಪ್ಪಿನಲ್ಲಿ ಹಾಕಿಟ್ಟಾಗೆ. ಎಷ್ಟು ಸಮಯ ಇಡಬೇಕು? ಅದು 1 ತಿಂಗಳು ಎಲ್ಲ ಇಡಬೇಕಾಗ್ತದೆ, 1-1.5 ತಿಂಗಳು. 1.5 ತಿಂಗಳು ಅದನ್ನ ಭರಣಿಯಲ್ಲಿ ಹಾಕಿ ಇಟ್ಟ ನಂತರ ಅದನ್ನ ಮತ್ತೆ ನಾವು ಒಂದು ಹಿಂಡಬೇಕು ಚಂದ ಮಾಡಿ, ಬಟ್ಟೆಯಲ್ಲಿ ಹಾಕಿ ನಾವು ಅಥವಾ ರಿಪ್ಪೆಯಲ್ಲಿ ಏನಾದರೂ ಜರಡೆಯಲ್ಲಿ ಹಾಕಿ ಹಿಂಡಬೇಕು. ಹಿಂಡುವಾಗ ಇಂಥ ರಸ ಬರ್ತದೆ ಅದರಲ್ಲಿ, ಲೇಹ. ಅದು ಲೇಹ ಬರ್ತದೆ. ಬಿಸಿ ಮಾಡ್ಲಿಕ್ಕೆ ಏನಿಲ್ಲ? ಇಲ್ಲ ಇಲ್ಲ, ಮತ್ತೆ ಬೇಕಿದ್ರೆ ಅದು ಹಿಂಡಿದ ಮೇಲೆ ನಾವಂದ್ರೆ ಸ್ಟಾಕಿಗೆ ಇಡುವಾಗ ನಿಮಗೆ ಸ್ವಲ್ಪ ಸ್ವಲ್ಪ ಆದ್ರೆ ಏನಾಗುದಿಲ್ಲ, ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಪಾಕ ಮಾಡಿ ಇಡಬಹುದು. ಈಗ ಒಂದು ದೊಡ್ಡ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ನೆಲ್ಲಿಕಾಯಿ ಮತ್ತು ಬೆಲ್ಲವನ್ನು ನಾವು ಒಂದು ಭರಣಿಯಲ್ಲಿ ಹಾಕಿಟ್ಟ ಕೂಡಲೇ ಅಲ್ಲಿ ಫಂಗಸ್ ಬರ್ತದೆ, ಮತ್ತೆ ಅದರಲ್ಲಿ ಏನೋ ಬೇರೆ ಒಂದು ಕೆಮಿಕಲ್ಗಳೆಲ್ಲ ಕ್ರಿಯೇಟ್ ಆಗ್ತದೆ. ಅಂದ್ರೆ ಫಂಗಸ್ ಇರ್ಬೋದು, ಅದರಿಂದಾಗಿ ಅದು ಹಾಳಾಗುದಿಲ್ವಾ, ಅದನ್ನು ತಿನ್ಬೋದಾ ಅಂತ ಹೇಳುವಂಥದ್ದು. ಇದು ಆ ಥರ ಏನು ಬರುವುದಿಲ್ಲ, ಅದು ಹುಳಿ ಅಲ್ವಾ. ಇದು ಹುಳಿ ಪದಾರ್ಥ. ಇದು ಹಾಕಿ ಒಂದು ಏರ್ ಟೈಟ್ ಮಾಡಿ ಇಡಬೇಕು. ಮತ್ತೊಂದು 2-3 ದಿವಸಕ್ಕೊಮ್ಮೆ ಅಥವಾ 1 ವಾರಕ್ಕೊಮ್ಮೆ ಚೂರು ಸೌಟ್ ಹಾಕಿ ಒಮ್ಮೆ ನಾವು ಮಗುಚುತ್ತಾ ಇರಬೇಕಾಗ್ತದೆ. ಅಂದರೆ ಬೆಲ್ಲ ನೀರು ಆಗುವವರೆಗೆ. ಆಮೇಲೆ ಬೆಲ್ಲದ ನೀರು ಮೇಲೆ ಬಂದ ಮೇಲೆ ಸರಿ ಇರ್ತದೆ, ಅದು ಏನಾಗುದಿಲ್ಲ. ಬಿಳಿ ಎಲ್ಲ ಫಂಗಸ್ ಬರುವುದಿಲ್ಲ. ಅಂದರೆ ನೆಲ್ಲಿಕಾಯಿ ತೊಳೆದು ಅದರ ನೀರಿನ ಪಸೆ ಎಲ್ಲ ನಾವು ತೆಗಿಬೇಕು. ನೆಲ್ಲಿಕಾಯಿಯ ಪಸೆ ಮಾತ್ರ ಇದ್ರೆ ಆಯ್ತು. ಅದರಲ್ಲಿ ನಾವೀಗ ಕ್ಲೀನ್ ಮಾಡಿದ ಒಂದು ನೀರಿನ ಪಸೆ ಇದ್ದ ಹಾಗೆ ಮಾಡಿದರೆ ಪುಷ್ಟ್ ಬರ್ತದೆ. ಅದೇ ಸಾಧ್ಯತೆ ಉಂಟು. ನೆಲ್ಲಿಕಾಯಿಯ ಪೀಸು ಇದನ್ನು ನಾವು ಹೆಚ್ಚಿಕೊಳ್ಬೇಕು. ಹೆಚ್ಚಿಕೊಂಡ ಮೇಲೆ ಹೇಳಿಕೊಂಡು ನಮಗೊಂದು 15 ದಿವಸದಲ್ಲಿ ಇದನ್ನು ನಮಗೆ ಲೇಹ ಮಾಡಲಿಕ್ಕೆ ಆಗ್ತದೆ, ನಾವು ಗ್ರೈಂಡ್ ಮಾಡಿ ಹಾಕಿದರೆ. ಇದನ್ನು ಫಸ್ಟಿಗೆ ಹೀಗೆ ಹರಡಿಗೊಳ್ಬೇಕು. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋದು. ತುರ್ದದನ್ನೇ ಹಾಕಬೇಕು, ಇಲ್ಲದ್ರೆ ಅದು ಇದಾಗುದಿಲ್ಲ. ಹೌದು ಹೌದು, ನಾವು ಉಪ್ಪಿನಕಾಯಿಯನ್ನು ಉಪ್ಪಲ್ಲಿ ಹಾಕಿ ಇಡುವ ಹಾಗೆ ಇದು ಹೀಗೆ ಮಾಡಿ ಇಡೋದು. ಅದೇ ಬೇಕಿದ್ರೆ ಹಾಕಬಹುದು, ಅದು ಪರಿಮಳ ಅದರದ್ದೇ ಬರ್ತದೆ. ಮತ್ತೆ ಅದೇ ಕಾಳು ಮೆಣಸು ಸ್ವಲ್ಪ ಹಾಕಬಹುದು ನಿಮಗೆ, ಕಾಳು ಮೆಣಸಿನ ಪುಡಿ
ಮತ್ತೆ ಇದು ನೆಲ್ಲಿಕಾಯಿ ಪರಿಮಳ ಇದ್ರೆ ಅದು ಇನ್ನೂ ಸಹ ತಿನ್ಲಿಕ್ಕೆ ಒಳ್ಳೇದಾಗ್ತದೆ ಅಂತ ಮಕ್ಕಳಿಗೆ. ನಾವು ನೀರಿನ ಅಂಶ, ನಾವು ಬೇರೆ ನೀರಿನ ಅಂಶ ಅದಕ್ಕೆ ತಾಗಬಾರ್ದು. ತಾಗಿದ್ರೆ ಅದು ಬೂಸ್ಟ್ ಬರುವಂತದ್ದೆಲ್ಲ ಹುಳಾಗುವ ಚಾನ್ಸ್ ಎಲ್ಲ ಉಂಟು. ಅದಕ್ಕೆ ಬಿಡ್ಬೇಕಾಗ್ತದೆ. ಅದು ಮೆತ್ತಗಾಗ್ಬೇಕು ನಮಗೆ ನೆಲ್ಲಿಕಾಯಿ ಹಿಂಡ್ಬೇಕಾದ್ರೆ ಈ ತರ. ಮೆತ್ತಗಾದ ನಂತರ ಹಿಂಡಿ ಅದೇ ರಸ ತೆಗಿಬೇಕು. ಅದು ಈ ಥರ ಇದನ್ನು ಇನ್ನು ಒತ್ತಿ ಹೀಗೆ ಇಟ್ಟು ಇದ್ರ ಮೇಲೆ ಸಹ ಬೆಲ್ಲ ಹಾಕಬೇಕು ಸ್ವಲ್ಪ, ಬಾಯಿ ಕಟ್ಟಿ, ಅಂದರೆ ಬಾಯಿ ಮುಚ್ಚಿದ್ರೆ. ಒಂದು ಇದು ಸ್ಲೈಸ್ ಮಾಡಿದರೆ 1-1.5 ತಿಂಗಳು ಬೇಕಾಗ್ತದೆ ಅದು ಮೆತ್ತಗಾಗಬೇಕಾದ್ರೆ. ಆಮೇಲೆ ನಾವು ಕ್ಲೀನಿನ ಬಟ್ಟೆಯಲ್ಲಿ ಹಾಕಿ ಅದನ್ನು ಹಿಂಡಬೇಕು. ಹಿಂಡುವಾಗ ನಮಗೆ ಈ ಥರದ ಲೇಹ ಬರ್ತದೆ, ಈ ಥರ ಸಿಗ್ತದೆ ನಮಗೆ. ಅದೇ ಬೆಲ್ಲ ಮತ್ತೆ ಈ ಲೇಹವನ್ನು ನಾವು ನೇರವಾಗಿ ಅದನ್ನು ತಿನ್ಬಹುದು. ಸಣ್ಣ ಮಕ್ಕಳಿಗೆ ಪ್ರಮಾಣ ಚೂರು ಕಡಿಮೆ ಕೊಟ್ಟರೆ ಆಯ್ತು. ಅಂದ್ರೆ ಮನುಷ್ಯನ ತಿನ್ನುವಂತ ಆಹಾರ, ಫುಡ್. ಈ ಆಹಾರವನ್ನ ನಾವು ಉಪಯೋಗಿಸುವ ಕ್ರಮ ಹೇಗೆ ಅಂತ, ಇದನ್ನು ಯಾವ ರೀತಿ ಅಂದ್ರೆ ಈಗ ತಿನ್ನೋದು ನೇರವಾಗಿ ತಿನ್ನಬಹುದಾ ಅಥವಾ ಅದನ್ನು ಜ್ಯೂಸ್ ಮಾಡಿ ಅಥವಾ ಹೇಗೆ ಕುಡಿಬಹುದು? ಅಲ್ಲ ಮನೆಯವರು ಎಲ್ಲರೂ ಕುಡಿಬಹುದಾ? ಸಮಸ್ಯೆ ಇದ್ದವರು ಅಲ್ಲ, ಎಲ್ಲರೂ ಕುಡಿಬಹುದು ಇದನ್ನು. ಒಂದು ವಾರಕ್ಕೆ 1 ಸಲ 2 ಸಲ ಎಲ್ಲ. ದೊಡ್ಡವರಿಗಾದ್ರೆ ಹೀಗೆ ಕುಡಿಬಹುದು, ಹೀಗೆ ತಿನ್ಬೋದು, ಹಾಗೆ ತಿನ್ಬೋದು. ಅಂದ್ರೆ ತಿನ್ಲಿಕ್ಕೆ ಆಗುವ. ಹೌದು, ಸಣ್ಣ ಮಕ್ಕಳಾದ್ರೆ ಇದು ಸಿಹಿ ಇರ್ತದೆ ಅಲ್ವಾ, ತಿಂತವೆ ಚಾಕ್ಲೇಟ್ ತಿಂದಾಗೆ. ದೊಡ್ಡವರಿಗೆ ಬೇಕಿದ್ರೆ ಮುದುಕರಿಗೆಲ್ಲ ಜ್ಯೂಸ್ ಮಾಡಿ ಕೊಡ್ಬೋದು ಡೈರೆಕ್ಟ್. ನಿಮಗೆ ಸ್ವಲ್ಪ ಪವರ್ ಜಾಸ್ತಿ ಆಗ್ತದೆ ಅಂತ ಇದ್ರೆ, ಅಂದ್ರೆ ಸ್ವಲ್ಪ ಹೀಟ್ ಅಲ್ವಾ ಎಷ್ಟಾದ್ರೂ ಇದು ಲಿಂಬೆ ಹುಳಿ, ಮುದುಕರಿಗೆ ಆಗುವಾಗ ಸ್ವಲ್ಪ ಇದಾಗ್ತದೆ. ಆವಾಗ ನಾವು ಅದನ್ನು ಜ್ಯೂಸ್ ಮಾಡಿ ಕುಡಿಬೋದು. 1 ಚಮಚ ಹಾಕಿ ನೆಲ್ಲಿಕಾಯಿ ಜ್ಯೂಸ್ ಬೆಲ್ಲದಲ್ಲಿ ಪಾಕದಲ್ಲಿ ಹಾಕಿ 1.5 ತಿಂಗಳ ನಂತರ ತೆಗೆದ ರಸ ಇದು. ಅದನ್ನು 1 ಚಮಚ ಇದಕ್ಕೆ ಹಾಕಿ ನೀರು ಹಾಕಿ ಕುಡಿದ್ರೆ ನೆಲ್ಲಿಕಾಯಿ ಜ್ಯೂಸ್ ಥರ ನಿಮಗೆ. ಹೊಟ್ಟೆಯನ್ನು ಒಮ್ಮೆ ಫುಲ್ ಕ್ಲೀನ್ ಮಾಡಿ ವಿಟಮಿನ್ ಸಿ ಎಲ್ಲ ಫುಲ್ ಸಿಗ್ತದೆ. ಲಿವರಿಗೆಲ್ಲ ತುಂಬಾ ಒಳ್ಳೇದು ಅದು. ಇದನ್ನು ಈಗ ದಿವಸದಲ್ಲಿ ಎಷ್ಟು ಸಲ ಕುಡಿಬಹುದು? ಒಂದೇ ಸಲ. ಒಂದ್ಸಲ ಅಂತೂ ಆರೋಗ್ಯವಂತರಾದ್ರೆ ವಾರಕ್ಕೆ 2 ಸಲ ಎಲ್ಲ ಕುಡಿಬಹುದು. ಈಗ ಅಜೀರ್ಣ ಇದ್ದವ್ರಿಗೆ ಒಂದು 3 ದಿನ ಒಂದು ಹೀಗೆ ಕುಡಿಬಹುದು. ಇಲ್ಲ, ಬೆಲ್ಲ ಮತ್ತೆ ನೆಲ್ಲಿಕಾಯಿ ಸೇರಿ ಆಗುವಾಗ ಅದರಲ್ಲೊಂದು ರಾಸಾಯನಿಕ ಕ್ರಿಯೆ ಆಗಿ ಅದು ತುಂಬಾ ಒಳ್ಳೆ ಔಷಧ ಆಗ್ತದೆ ಅದು. ಹೌದು. ಇಲ್ಲ 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 ಇಲ್ಲ, ಫುಲ್ ಸರಿ ಆಗ್ತದೆ, ಹೊಟ್ಟೆ ಕ್ಲೀನ್ ಆಗ್ತದೆ. ಶರ್ಬತ್ ಮಾಡಿ ಕೊಟ್ಟಿದ್ದಾರೆ. ನಾನು ಸಣ್ಣ ಮಕ್ಕಳಿಗೆ ಸಹ ಕೊಡ್ತೇನೆ, ನನ್ನ ಪುಳಿಗಳಿಗೆಲ್ಲ ಕೊಡ್ತೇನೆ, ಪುಳಿಯಂದಿರಿಗೆಲ್ಲ ಕೊಡ್ತೇನೆ ನಾನು. ಹಾಗೆ ಅಮ್ಮ ಅವರು ಶರ್ಬತ್ ಮಾಡಿ ಕೊಟ್ಟಿದ್ದಾರೆ, ನೆಲ್ಲಿಕಾಯಿ ಶರ್ಬತ್ತು. ನಾನು ಶರ್ಬತ್ತು ಟೇಸ್ಟ್ ಮಾಡಿ ಹೇಳ್ತೇನೆ. ಸಿಹಿ ಬೇಕಾದ್ರೆ ಬೆಲ್ಲ ಜಾಸ್ತಿ ಹಾಕೊಳ್ಬಹುದು. ಆದ್ರೂ ಚೆನ್ನಾಗಿದೆ, ಹುಳಿ ಹುಳಿಯಾಗಿ ಬೆಲ್ಲದ ರುಚಿ. ಅದಂದ್ರೆ ಬೆಲ್ಲದೊಟ್ಟಿಗೆ ನೆಲ್ಲಿಕಾಯಿಯ ಹುಳಿ ಸೇರಿ ಅದು ಸೂಪರ್ ಆಗ್ತದೆ. ಮತ್ತೆ ಬೆಲ್ಲದ ಪರಿಮಳ ಸಹ ಹೌದು, ಅದು ಕುಡಿಲಿಕ್ಕೆ ಇಷ್ಟ ಆಗ್ತದೆ. ಬೇಡ ಮತ್ತೆ ಒಗರೊಗರಿಲ್ಲ. ಇಲ್ಲ, ಅದೇ ನೆಲ್ಲಿಕಾಯಲ್ಲಿ ನಾವೊಂದು ಜ್ಯೂಸ್ ಅನ್ನು ನೋಡಿದ್ದೇವೆ, ಬೆಲ್ಲ ಮತ್ತು ನೆಲ್ಲಿಕಾಯಿ ಮಿಶ್ರಣ ಮಾಡಿ ಒಂದು 15-20 ದಿವಸ ಫರ್ಮೆಂಟೇಷನ್ ಮಾಡಿ ಇಟ್ಟು, ಅದೇ ಅದನ್ನು ಇಟ್ಟು ಮುಚ್ಚಿಟ್ಟು ಅದನ್ನ ಲೇಹವನ್ನು ತಯಾರು ಮಾಡಬಹುದು, ಅದರಿಂದ ಜ್ಯೂಸ್ ಮಾಡಿ ಕುಡಿಬಹುದು ಅಂತ ತುಂಬ ಚೆನ್ನಾಗಿತ್ತು. ಅದೇ ರೀತಿ ಇನ್ನೊಂದು ನೆಲ್ಲಿಕಾಯಿಯಿಂದ ಉಪಯುಕ್ತವಾದಂಥ ಆಹಾರ ಪದಾರ್ಥ, ಅದು ಮದ್ದನ್ನು ಅಮ್ಮ ನಮಗೆ ಪರಿಚಯಿಸ್ತಾ ಇದ್ದಾರೆ. ಇದು ನೆಲ್ಲಿ ಹಿಂಡಿ ಅಂತ ಹೇಳ್ತಾರೆ ಇದಕ್ಕೆ. ನೆಲ್ಲಿ ಹಿಂಡಿ ಅಂತ ಹೇಳಿದರೆ ನೆಲ್ಲಿಕಾಯಿಯನ್ನು ಇದೇ ಥರ ಪೀಸ್ ನಾವು ತೆಳ್ಳಗೆ ಕಟ್ ಮಾಡಿ, ನಾನು ಗ್ರೈಂಡ್ ಮಾಡಿ ಹಾಕಿದ್ದೇನೆ, ಕಟ್ ಮಾಡಿ ಹಾಕಿ ಅದಕ್ಕೆ ಉಪ್ಪು ಹಾಕಿ ಇಡುದು. ಅದು ಅದನ್ನು ಬೆಲ್ಲ ಹಾಕಿ ಇಟ್ಟದ್ದು, ಇದು ಉಪ್ಪು ಹಾಕಿ ಇಡುದು. ಇದನ್ನು ಉಪ್ಪು ಹಾಕಿ ಇಡುವಂಥದ್ದು. ಇದನ್ನು ನಾವು ಹಾಗೆಯೇ ಮಜ್ಜಿಗೆಯಲ್ಲಿ ಕದಡಿ ಕುಡಿಬೋದು. ಹೊಟ್ಟೆ ಅಜೀರ್ಣ, ಮಕ್ಕಳಿಗೆ ಲೂಸ್ ಮೋಷನ್ ಎಲ್ಲ ಇದ್ರೆ ಇದನ್ನು ಮಜ್ಜಿಗೆಯಲ್ಲಿ ಹಾಕಿ ಕದಡಿ ಕುಡಿಯುವುದು. ಇಲ್ಲದಿದ್ರೆ ಇನ್ನೊಂದು ತಂಬುಳಿ ಮಾಡ್ಲಿಕ್ಕೆ ಆಗ್ತದೆ. ತೆಂಗಿನಕಾಯಿಯೊಟ್ಟಿಗೆ ಇದನ್ನು ಹಾಕಿ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಎಲ್ಲ ಹಾಕಿದರೆ ಸ್ವಲ್ಪ ಹುಳಿ ಇರ್ತದೆ, ಅದು ಸ್ವಲ್ಪ ಮಜ್ಜಿಗೆ ಹಾಕಿ ಒಂದು ಒಗ್ಗರಣೆ ಎಲ್ಲ ಹಾಕಿದರೆ ಇದು ಕಾಳುಮೆಣಸು ಹಾಕ್ಲಿಕ್ಕೆ, ಖಾರಕ್ಕೆ ಕಾಳುಮೆಣಸು ಹಾಕೋದು. ನೆಲ್ಲಿ ಹಿಂಡಿ ತಂಬುಳಿ. ನೆಲ್ಲಿ ಹಿಂಡಿ ತಂಬುಳಿ ಅದು ಅಜೀರ್ಣಕ್ಕೆ, ಹೊಟ್ಟೆಯ ಸಮಸ್ಯೆಗಳಿಗೆ ಇದು. ತಂಬುಳಿ ಮಾಡೋದು ಹೇಗೆ ಕ್ರಮದ ಮುಂದಿನ ಸಂಚಿಕೆಯಲ್ಲಿ ಪರಿಚಯಿಸುವ. ಹಾಗೆ ತಂಬುಳಿಯದ್ದು ನಮ್ಮದೊಂದು ಹೌದು, ಪರಿಚಯಿಸಿಕೊಡುವ. ಸರಿ ಸರಿ. ಇದನ್ನು ತಂಬುಳಿ ಮಾಡ್ಲಿಕ್ಕೆ ಆಗ್ತದೆ. ನಿಮಗೆ ಮಜ್ಜಿಗೆಯಲ್ಲಿ ಕದಡಿ ಕುಡಿದ್ರೆ ಹೊಟ್ಟೆಯ ಇದು ಅನಾರೋಗ್ಯ ಕಡಿಮೆ ಆಗ್ತದೆ ಅದರಲ್ಲಿ. ಅಂದ್ರೆ ನಮಗೆಲ್ಲ ಸಣ್ಣದಿರುವಾಗ ಇದನ್ನೇ ಕೊಡ್ತಾ ಇದ್ದದು ಮನೆಯಲ್ಲೆಲ್ಲ, ಇದು ಮಾಡಿ ಇಡ್ತಾ ಇದ್ರು. ಅದೇ ಇದು ನೆಲ್ಲಿ ಹಿಂಡಿ. ಹಿಂಡಿ ಅಂತ ಇದಕ್ಕೆ ಹೇಳುದು, ಉಪ್ಪಿನಲ್ಲಿ ಹಾಕಿ ಹಿಂಡಿ, ನೆಲ್ಲಿ ಹಿಂಡಿ ಅಂತ. ಇದು ಉಪ್ಪಲ್ಲಿ ಹಾಕಿಟ್ಟದ್ದು.
ಅದನ್ನು ಎಷ್ಟು ದಿವಸ ಆಗಿರ್ಬೋದು ಈಗ ಹಾಕಿ? ಇದಕ್ಕೀಗ ಒಂದು 6 ತಿಂಗಳಾಗಿದೆ. 6 ತಿಂಗಳು. ಇದು ನಿಮಗೆ ಅದು ಈ ಕಲರ್ ಎಲ್ಲ ಚೇಂಜ್ ಆಗಿ ಅದೇ ಅದು ಕನರ್ ಅಲ್ವಾ, ಕಪ್ಪಾಗ್ತದೆ ಅಂತ ಇದಾಗಿರ್ತದೆ, ಮಿಕ್ಸ್ ಆಗಿ ಲಾಯ್ಕ್ ಇರ್ತದೆ. ಅದು ತುಂಡು ಮಾಡಿ ಹಾಕಿದ್ರೆ ನಾವು ಅದನ್ನು ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ. ತುಂಡು ಇರ್ತದೆ, ಮೆತ್ತಾಗಿ ಇರ್ತದೆ, ಕಡಿಯುವಾಗ ಹಾಕೊಳ್ಳೋದು. ಹೀಗೆ ಮಾಡಿ ಇಟ್ರೆ ನಿಮಗೆ ಮಕ್ಕಳಿಗೆ ಕದಡಿ ಕೊಡ್ಲಿಕ್ಕೆ ಸುಲಭ ಆಗ್ತದೆ. ಇದು ನೆಲ್ಲಿ ಚಟ್ಟು ಅಂತ ಹೇಳೋದು ಇದಕ್ಕೆ. ನೆಲ್ಲಿಕಾಯಿ ಒಣಗಿಸಿದ್ದನ್ನು ನೆಲ್ಲಿ ಚಟ್ಟು ಅಂತ ಹೇಳುದು. ಇದಕ್ಕೆ ನೆಲ್ಲಿ ಹಿಂಡಿ, ಇದು ನೆಲ್ಲಿ ಚಟ್ಟಿ. ಇದು ನಮಗೆ ಅಂಗಡಿಯಲ್ಲಿ ಸಿಗ್ತದೆ. ಇದರ ಉಪಯೋಗ, ಇದನ್ನು ನಾವು ಬಿಸಿನೀರಲ್ಲಿ ಬದಲು ಹಾಕಿ ಅಂದ್ರೆ ಇದಕ್ಕೆ ಹಾಕಿ ನೆನೆಯಲಿಕ್ಕೆ ಹಾಕಿ ಆ ನೀರು ಕುಡಿಬಹುದು. ಚಟ್ನಿ ಎಲ್ಲ, ದೋಸೆಗೆ ಚಟ್ನಿ ಎಲ್ಲ ಕಡಿಯುವಾಗ ಒಂದು ನೆಲ್ಲಿಕಾಯಿ ಒಣಗಿದ ನೆಲ್ಲಿಕಾಯಿ ಅಂದ್ರೆ ಈ ನೆಲ್ಲಿಕಾಯಿಯಲ್ಲಿ ಯಾವುದೇ ಒಂದು ವೇಸ್ಟೇಜ್ ಇಲ್ಲ, ಅಂದ್ರೆ ಅದು ಉಪಯೋಗಕ್ಕೆ ಬರ್ತದೆ ನಮಗೆ. ಅದನ್ನ ನಾವು ಅದನ್ನು ಉಪಯೋಗ ಮಾಡಬಹುದು. ಇದನ್ನ ಈಗ ನೆನೆಸಿದ್ರೆ ಅದರ ಬೀಜ ತೆಗಿಲಿಕ್ಕೆ ನಮಗೆ ಬರ್ತದೆ. ಬೀಜವನ್ನು ತೆಗೆದು ಉಳಿದದನ್ನು ನೀರು ಕುಡಿಬಹುದು, ನೆನೆಸಿದ ನೀರನ್ನು. ಉಳಿದದನ್ನು ನಿಮಗೆ ಚಟ್ನಿಗೆ ತಂಬುಳಿ ಮಾಡ್ಲಿಕ್ಕೆ ಯಾವುದಕ್ಕೂ ಯೂಸ್ ಕೈ ಸಿಕ್ಕಿದ್ರೆ ಒಳ್ಳೇದು. ನಾನು ಇದನ್ನು ಹಾಕಿದ್ದಂದ್ರೆ ಊರಿದ್ದು ಈಗ ಸಿಗ್ಲಿಕ್ಕೆ ಟೈಮ್ ಇಲ್ಲ, ಇನ್ನು ಆಗ್ಬೇಕಷ್ಟೇ. ಇದು ಆಗ್ಬೋದು, ಆಗ್ತದೆ 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 ಆಗ್ತದೆ. ಮತ್ತೊಂದು ವಿಶೇಷ ಅಂದ್ರೆ ಈಗ ಜ್ವರದ ಟೈಮಲ್ಲೆಲ್ಲ ನಿಮಗೆ ಬಾಯಿ ರುಚಿ ಇರುವುದಿಲ್ಲ, ಆವಾಗ ಇದು ಲಾಯ್ಕ್ ಆಗ್ತದೆ ನಿಮಗೆ ಹೊಟ್ಟೆಗೆ. ಬಾಯಿ ರುಚಿ ಎಲ್ಲ ಬರ್ತದೆ ಚಂದ ಮಾಡಿ. ಹೌದು, ಜ್ವರ ಇರುವಾಗ ಇದನ್ನು ಒಂದು ಚಮಚ ತಿಂದ್ರೆ ಅದೇ ಅದೇ ಹೊಟ್ಟೆ ಅಂದ್ರೆ ಬಡ್ಡಿ ಇರ್ತದೆ ಅವಾಗ ಊಟ ಮಾಡುವಂತ. ಒಂದು ನಮ್ಮ ಪ್ರಕೃತಿಯಲ್ಲಿ ಸಿಗುವಂತ ಈ ಗಿಡಮೂಲಿಕೆಗಳಿಂದ ನಮಗೆ ಒಂದೆಷ್ಟು ಉಪಯೋಗ ಉಂಟು ಅಂತ ಹೇಳುವಂತ ನಾವು ಇದರಲ್ಲಿ ಗಮನಿಸಬಹುದು. ನೋಡಿ, ನೆಲ್ಲಿಕಾಯಿಯಿಂದ ಒಂದು ವಿಶೇಷವಾಗಿ 3 ರೀತಿಯಾದಂತಹ ಮದ್ದನ್ನ, ಆಹಾರ ಪದಾರ್ಥವನ್ನ, ನಾವು ತಿನ್ನುವ ಆಹಾರವೇ ಅದು, ಅದನ್ನ ಅಮ್ಮ ನಮಗೆ ಅದರಲ್ಲಿ ಇನ್ನೂ ಸಹ ಉಂಟು ಮದ್ದುಗಳು, ಸಣ್ಣ ಸಣ್ಣ ಮದ್ದುಗಳು ಇನ್ನೂ ಸಹ ಉಂಟು. ಇದೀಗ 3 ಬೇನೆ ಹೇಳಿದ್ದೆ ಅಷ್ಟೇ ನಾನು. ಮುಂದಿನ ಸಂಚಿಕೆಗಳಿಗೆ ಅಮ್ಮನ ಒಂದು ನಗುಮುಖದ ಮಾತು ಮತ್ತೆ ಅಮ್ಮ ಹೇಳಿಕೊಡುವಾಗ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಹೇಳಿಕೊಡುವಂಥದ್ದು ವಿಷಯ. ಇದರಲ್ಲಿ ಯಾವುದೇ ಒಂದು ಸ್ವಾರ್ಥ ಭಾವನೆ ಇಲ್ಲ. ಅದರ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, ನಿಮಗೆ ಇದರ ಬಗ್ಗೆ ಮಾಹಿತಿ ತಿಳಿಲಿಲ್ಲ, ಗೊತ್ತಾಗಲಿಲ್ಲ ಅಂತಾದರೆ ತಾವು ಅಮ್ಮನಿಗೆ ಫೋನ್ ಮಾಡಿ ಸಂಪರ್ಕ ಮಾಡಿ ನೀವು ತಿಳ್ಕೊಬೋದು. ನಾವು ಇದರಲ್ಲಿ ನಂಬರ್ನ ಡಿಸ್ಪ್ಲೇ ಮಾಡ್ತೇವೆ. ಹೌದು, ಇದನ್ನು ಯಾರಿಗೂ ಮಾಡಬಹುದು, ಪೇಟೆಯಲ್ಲಿ ಎಲ್ಲ ಇರುವವರಿಗೆ ಸಿಕ್ಕುದಿಲ್ಲಲ್ವಾ, ಇದನ್ನು ಮಾಡಿ ಇಟ್ಕೊಳ್ಬಹುದು ಮಕ್ಕಳಿಗೆ ಅಂತ. ಅದು ಸಿಗ್ತದೆ. ಇದೆಲ್ಲ ಮಕ್ಕಳಿಗೆ ಒಂದು ವಾರಕ್ಕೆ ಒಂದ್ಸಲ 2 ಸಲ ಕೊಟ್ರೆ ವಿಟಮಿನ್ ಸಿ ಕೊರತೆ ಬರುದಿಲ್ಲ, ಹೊಟ್ಟೆ ಆರೋಗ್ಯ ಸರಿ ಇರ್ತದೆ. ತುಂಬಾ ಒಳ್ಳೆ ಮೋಷನ್ ಎಲ್ಲ ಕರೆಕ್ಟ್ ಇರ್ತದೆ ಮಕ್ಕಳಿಗೆ ಇದನ್ನೆಲ್ಲ ಕೊಟ್ರೆ. ಸಂತೋಷದಿಂದ ಈ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು.